ಫಾರ್ಮರ್ ಚಾಯ್ಸ್ ಅಂಬರೀಷು ನೀವೊಂದು ಈ ಐಶ್ವರ್ಯ ಬೆಳೆಗೆ FC ಆಯುರ್ವೇದಿಕ್ ಪ್ರಾಡಕ್ಟ್ ಬಳಸಿದ್ದೀರಾ. ಸೊ ಈ ಒಂದು 4-5 ವರ್ಷದಿಂದ ನೀವು ಪ್ರಾಡಕ್ಟ್ ಬಳಸ್ಕೊಂಡು ಬರ್ತಾ ಇದ್ದೀರಾ. ಸೊ ಈ ಪ್ರಾಡಕ್ಟ್ಗಳ ಬಗ್ಗೆ ನಿಮ್ಮೊಂದು ಅನಿಸಿಕೆ ಏನು? ಸೊ ನಿಮ್ಮದು ಅಡ್ರೆಸ್ ಮುಖಾಂತರ ಹೇಳಿ ಸರ್. ಸರ್ ನಮ್ಮದು ವಿಜಯಪುರ. ತಮ್ಮ ಹೆಸರು ಸರ್? ದಿವಾಕರ್ ಬಾಬು ಅಂದ್ಬಿಟ್ಟು. ಓಕೆ ಸರ್. ಊರು ಸರ್ ಇದು? ವಿಜಯಪುರ ತೋಟದ ಮನೆಗಳು, ದೇವನಹಳ್ಳಿ ತಾಲೂಕು. ಓಕೆ ಸರ್. ಸರ್ ಲಾಸ್ಟ್ ಟೈಮು ಸೆಂಟೆಲ್ಲದಲ್ಲಿ ವಿಲ್ಟ್ ಪ್ರಾಬ್ಲಮ್ಗೋಸ್ಕರ ನೀವು ಬಳಸಿ ವಿಲ್ಟ್ ಪ್ರಾಬ್ಲಮ್ನ ಸಕ್ಸಸ್ ಮಾಡಿ ನಿಮ್ಗೆ ಅನುಕೂಲ ಆಗಿತ್ತು. ಅದೇ ರೀತಿ ಐಶ್ವರ್ಯ ಬೆಳೆಗೂ ಮಾಡ್ತಾ ಇದ್ದೀರಾ. ಸೊ ಇದರಿಂದ ಎಷ್ಟು ದಿನಕ್ಕೆ ಈ ಪ್ರಾಡಕ್ಟ್ ಬಳಸಿದ್ರೆ ಏನು ಅನುಕೂಲ ಆಗಿದೆ ಸರ್? ವಾರಕ್ಕೊಂದು 2 ಸಲ ಪ್ರಾಡಕ್ಟ್ ಬಳಸ್ತಾ ಇದ್ರೆ. ಅಂದರೆ ಇದು ಈಗ ಐಶ್ವರ್ಯ ಬೆಳೆ ಎಷ್ಟು ದಿವಸಕ್ಕೆ ಸ್ಟಾರ್ಟ್ ಮಾಡಿದ್ರಿ ಪ್ರಾಡಕ್ಟ್ ಬಳಸೋದು? ಸರ್ ನಾವು ಸ್ಟಾರ್ಟಿಂಗಿಂದನೇ ಸ್ಟಾರ್ಟ್ ಮಾಡಿದ್ವಿ ಸರ್. ನಾರು ನಾರು ನಾಟಿ ಮಾಡಿ 5 ದಿವಸಕ್ಕೆ 5 ದಿವಸಕ್ಕೆಲ್ಲ ಸ್ಟಾರ್ಟ್ ಮಾಡ್ಕೊಂಬಂದು. ಅದು ಪ್ರಾಡಕ್ಟ್ ಏನು ಕೊಟ್ಟಿದ್ರೆ ಅಂತ ಏನಾರು ಐಡಿಯಾ ಇದೆಯಾ ಸರ್? ಸರ್ ಪ್ರತಿಯೊಂದೂ ಕೊಟ್ಟಿದ್ದೀವಿ. ಮೈಕ್ರೋವೇಷನ್ನು ಏನೇನಿದೆ ಎಲ್ಲ ಪ್ರತಿಯೊಂದು ಬಿಟ್ಕೊಂಡ್ಬಂದಿದ್ದೀವಿ. ರಿಸಲ್ಟ್ ಚೆನ್ನಾಗಿದೆ. ಹಾಂ ಸರ್. ಈ ಯಾವ ಪ್ರಾಡಕ್ಟ್ ನಿಮಗೆ ತುಂಬ ಇಷ್ಟ ಆಯ್ತು ಸರ್? ಆಮೇಲೆ ಫರ್ಟಿಲೈಸರ್ ಒಂದು 20% ಕೊಡಿ ಅಂತ ಹೇಳಿದ್ದೆ. ಅದ್ರ ಮೇಲೆ ಏನು ಬೇಕಾಗಲ್ಲ ಸರ್, 20-30% ಸಾಕು ಅಂತ ಹೇಳಿದ್ದೆ. ಸೊ ಅದೇ ರೀತಿ ಫಾಲೋಅಪ್ ಮಾಡಿದ್ದೀರಿ ಸರ್? ಹೌದು ಸರ್. ಅದು ಏನು ಕೊಟ್ಟಿದ್ರೆ ಮತ್ತು ಏನು ಸರ್ ಹೇಳಿ ಸರ್. ಈ ಕ್ಯಾನು ಹಾಂ ಸರ್, FC ಕಟ್ವೈಸು. ಓಕೆ ಸರ್. ಆಮೇಲೆ ಮತ್ತೆ ಇನ್ನೊಂದು ಇದು ಮಹಾಮೃತ ಮತ್ತೆ NPK 501, FC 501 ಮತ್ತೆ ಅಲೈವ್ BPD ಸ್ಪ್ರೇ ಪ್ರತಿಯೊಂದು ಮಾಡಿದ್ದೀವಿ. ರಿಸಲ್ಟ್ ಚೆನ್ನಾಗಿದೆ. ಈಗ ಈ ಕ್ಯಾನುಗಳು ತೋರಿಸಿದ್ರೆ ಈ ಕ್ಯಾನ್ ಎಷ್ಟೆಷ್ಟು ದಿವಸಕ್ಕೆ ಗಿಡಕ್ಕೆ ಕೊಡ್ತಾ ಇದ್ರಿ ಸರ್? ಸರ್ ನಾವು ಒಂದ್ಸಲಿ ಬಿಟ್ಟರೆ ಈಗ ಮತ್ತೆ 5 ದಿನಕ್ಕೆ ಇಲ್ಲ 10 ದಿನಕ್ಕೆ ಇನ್ನೊಂದ್ಸಲಿ ಕೊಡ್ತಾನೆ ಇದ್ವಿ. ಸರ್ ಎಷ್ಟು ಡೋಸೇಜ್ ಕೊಡ್ತಾ ಇದ್ರಿ 5 ದಿವಸಕ್ಕೆ? ಸರ್ 5-5 ಲೀಟ್ರು. ಈ ತೋಟಕ್ಕೆ 5 ಲೀಟ್ರು. ಹಾಂ ಸರ್. ಆ ತೋಟಕ್ಕೆ 5 ಲೀಟ್ರು. 2 ತೋಟ ಇದೆ. ಹಾಂ 2 ತೋಟ ಇದೆ. ಸೊ ಈಗ ಫರ್ಟಿಲೈಸರು ಕೊಡಬೇಡಿ ಅಂತ ಹೇಳಿದೆ, ಒಂದು 20%, 30%. ಫರ್ಟಿಲೈಸರ್ ಏನಾದ್ರು ಕೊಟ್ಟಿದ್ದೀರಾ ಸರ್? ಸರ್ ಫರ್ಟಿಲೈಸರು ಕಮ್ಮಿನೇ ಕೊಟ್ಟಿರೋ ಸರ್, ಜಾಸ್ತಿ ಏನು ಕೊಟ್ಟಿಲ್ಲ. ಸೊ ಈ ಪ್ರಾಡಕ್ಟು ಕೊಟ್ಟಾದ್ಮೇಲೆ ನಿಮಗೆ ಏನೊಂದು ಉಪಯೋಗ ಆಯ್ತು ಸರ್? ಸರ್ ಇಳುವರಿ ಚೆನ್ನಾಗಿ ಬರ್ತಿದೆ, ಹೂವು ಕ್ವಾಲಿಟಿನೂ ಚೆನ್ನಾಗಿದೆ. ಹಾಂ ಸರ್. ಈಗ ಈ ಒಂದು ವರ್ಷ ಐಶ್ವರ್ಯದಲ್ಲಿ ಟ್ರಿಪ್ಸು ತುಂಬ ಭಯಂಕರ. ಹೌದು ಸರ್. ಸೊ ನಿಮ್ಮ ತೋಟದಲ್ಲೂ ಕೂಡ ಟ್ರಿಪ್ಸ್ ಇದೆ ಸರ್, ಇಲ್ಲ ಅಂತ ಹೇಳಿಲ್ಲ, ಇದೆ. ಬಟ್ ಈ ಪ್ರಾಡಕ್ಟ್ ಕೊಟ್ಮೇಲೆ ಸ್ವಲ್ಪ ಸ್ಪ್ರೇ ಮಾಡಿದ್ಮೇಲೆ ಒಂದಷ್ಟು ಸ್ಪ್ರೇ ಮಾಡಿದ್ವಿ, ಅದರಲ್ಲಿ ಸ್ವಲ್ಪ ಕಂಟ್ರೋಲ್ ಬಂದಿದೆ. ಸೊ ಈಗ ಈ ಪ್ರಾಡಕ್ಟ್ ಬಳಸಿದ್ರೆ ಬೇರೆ ರೈತರಿಗೂ ಕೂಡ ಕೊಡ್ಬೋದು ಸರ್, ಯೂಸ್ ಆಗುತ್ತೆ. ಅವ್ರು ನಂಬಿಕೆ ಇಟ್ಟು ಮಾಡಬೇಕು ಸರ್, ಯಾವುದೇ ಒಂದಾಗಲಿ. ಯಾಕಂದರೆ ನೀವು 4-5 ವರ್ಷದಿಂದ ಕೂಡ ನಾವು ಮಾಡ್ತಾ ಇದೀವಿ ಸರ್, ನಮ್ಮಂಗೆ ಅವರು ನಂಬೇಕಲ್ಲ. ಎಲ್ಲ ರೈತರು ಒಂದೇ ಥರ ಇರಲ್ಲ ಸರ್. ಇನ್ನೊಂದು ಏನಂದರೆ ವಿಚಾರ, ಇವತ್ತು ಸ್ವಲ್ಪ ನಾವು ಸಮೃದ್ಧಿ ಭೂಮಿ ಮಾಡ್ಕೊಂಡಿಲ್ಲ ಅಂದರೆ ನೆಕ್ಸ್ಟ್ ಜನ್ರೇಷನ್ಗೆ, ನೆಕ್ಸ್ಟ್ ಫ್ಯೂಚರ್ಗೆ ಏನಾಗುತ್ತೆ ಅಂದರೆ ಬೆಳೆಗಳು ಬರಲ್ಲ. ಹೌದು. ಆ ಒಂದು ಉದ್ದೇಶಕ್ಕೆ ಈ ಒಂದು ವಿಡಿಯೋ ಮಾಡಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ಮುಖಾಂತರ ಒಂದು 10 ಜನಕ್ಕೆ ಒಂದು ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದನೇ ಇದು ಮಾಡ್ತಾ ಇದ್ದೀನಿ. ಎಲ್ಲ ರೈತರು ನಂಬಿದ್ರೆ ಹಾಂ ಸರ್ ಅನುಕೂಲ ಆಗುತ್ತೆ ಸರ್. ಕೆಲವೊಬ್ರು ನಂಬ್ತಾರೆ, ಕೆಲವೊಬ್ರು ನಂಬಲ್ಲ. ಹಾಂ ಸರ್. ಅವೆಲ್ಲ ಏನೂ ಮಾಡೋಕ್ಕಾಗಲ್ಲ ಸರ್. ಯಾರು ನಂಬ್ತಾರೋ ಅವ್ರಿಗೆ ಅನುಕೂಲ ಇದೆ, ಒಳ್ಳೇದಂತ ಆಗುತ್ತೆ. ಈಗ ನಿಮಗೆ ಈ ಪ್ರಾಡಕ್ಟ್ ಬಳಸಿದ್ರ, ಅವ್ರಿಗೆ ಬೇರೆಯವ್ರ ಬಗ್ಗೆ ಬೇಡ, ನೀವೊಂದು 4-5 ವರ್ಷದಿಂದ ಬಳಸ್ಕೊಂಡು ಬರ್ತಾ ಇದ್ದೀರಾ, ನಿಮಗೆ ತೃಪ್ತಿ ಅಂತೂ ಇದೆ ಅಲ್ವಾ? ಇದೆ ಸರ್. ಹೌದು. ಈ ಒಂದು ವಿಚಾರವಾಗಿ ಈ ನನ್ನ ಉದ್ದೇಶ ಏನಂತಂದ್ರೆ, ಈ ಫರ್ಟಿಲೈಸರ್ನ ಕೆಮಿಕಲ್ ಕಡಿಮೆ ಮಾಡಿಕೊಂಡು ಸ್ವಲ್ಪ ಆರ್ಗ್ಯಾನಿಕ್ ಕಡೆ ಎಲ್ಲ ರೈತರು ಒಲವು ತೋರಿಸಿದ್ರೆ ಭೂಮಿನ ಫಲವತ್ತತೆ ಇರುತ್ತೆ ಸರ್, ಮತ್ತೆ ಫಾರ್ಮರ್ಸ್ಗೂ ಒಳ್ಳೇದಾಗುತ್ತೆ. ಹೌದೌದು. ಅದ್ರ ಜೊತೆಯಲ್ಲಿ ಸ್ವಲ್ಪ ತಿನ್ನೋಂಥವ್ರು ಕೂಡ ಅನುಕೂಲ ಆಯುರ್ವೇದಿಕ್ ಪ್ರಾಡಕ್ಟ್ಗಳಿಂದ ಹೆಲ್ತ್ಫುಲ್ ಆಗಿ ಇರುತ್ತೆ, ತರಕಾರಿಗಳಲ್ಲೆಲ್ಲ ಬರುತ್ತೆ. ಸೊ ಈಗ ತೃಪ್ತಿ ಅಂತೂ ಆಗಿದೆ. ಹೌದು. ಈಗ ಫಾರ್ಮರ್ ಚಾಯ್ಸ್ ಕಂಪ್ನಿ ಪ್ರಾಡಕ್ಟ್ಗಳು ಬಳಸಿ ನಿಮಗೆ ಸುಮಾರು 4-5 ವರ್ಷದಿಂದ ರಿಸಲ್ಟ್ಗಳು ಬಳಸ್ಕೊಂಬರ್ತಾ ಇದೆ. ಹೌದು ಸರ್. ಸೊ ನಮಗೂ ತುಂಬ ಖುಷಿ ಆಯಿತು ತೋಟ ನೋಡಿ. ಬಟ್ ಏನಂತಂದರೆ ಮುಂದಿನ ದಿನಗಳಲ್ಲಿ ಪ್ರಾಡಕ್ಟ್ನ ಇನ್ನೂ ಚೇಂಜಸ್ ಮಾಡಿ ಕೊಡ್ತಾರೆ. ಸೊ ನೀವು ಖಂಡಿತವಾಗ್ಲೂ ನಿಮಗೆ ಒಳ್ಳೆಯ ಪ್ರಾಡಕ್ಟ್ಗಳು ಬರ್ತದೆ. ಈಗ ಯಾಕಂದರೆ ಯಾಕೆ ಈ ವಿಚಾರ ಹೇಳ್ತಾ ಇದ್ದಾರೆ, ಕೆಲವರು ಡ್ರಿಪ್ಪಲ್ಲಿ ಬ್ಲ್ಯಾಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೆಲವು ಪ್ರಾಡಕ್ಟ್ ನಮ್ಮದು ಬಳಸ್ತಾ ಇಲ್ಲ, ಫಿಲ್ಟರ್ ಮಾಡ್ಕೊಬೇಕು, ಬಟ್ಟೆ ಸೋಚ್ಕೊಬೇಕಂತ.